ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಉದ್ದಿನ ಕಡುಬು. ಇದು ಹಳೆ ಕಾಲದ ಒಂದು ರೆಸಿಪಿ. ಇದನ್ನು ಸಾಮಾನ್ಯವಾಗಿ ಪಂಚಮಿ ಹಬ್ಬದ ದಿವಸ ಮಾಡ್ತಾರೆ. ನಾನು ಕೂಡ ಪಂಚಮಿ ಹಬ್ಬದ ದಿವಸ ಈ ಉದ್ದಿನ ಕಡುಬನ್ನ ನಾನು ಮಾಡಿದ್ದೆ. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ನೋಡಿರಿ, ಇದರಲ್ಲಿ ಒಂದು ಬಟ್ಲು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಒಂದು ಬಟ್ಲು ಉದ್ದಿನ ಬೇಳೆ, 1/4 ಬಟ್ಲು ಇಡ್ಲಿ ರವೆ ತೊಗೊಂಡಿದ್ದೀನಿ, 1/4 ಬಟ್ಲು ಕಡಲೆಬೇಳೆ, 1/4 ಬಟ್ಲು ಹೆಸರುಬೇಳೆ. ಈಗ ಉದ್ದಿನ ಬೇಳೆನ ಮೊದಲು ಚೆನ್ನಾಗಿ ಒಂದು 2 ಸಾರಿ ತೊಳಿಬೇಕು. ಒಂದು 2 ಸಾರಿ ತೊಳೆದು ಬಿಟ್ಟು ಒಂದು 4 ಗಂಟೆ ನೆನೆಸಿಡಬೇಕು. ಇವಾಗ ಕಡಲೆಬೇಳೆ ಮತ್ತು ಹೆಸರುಬೇಳೆನೂ ಕೂಡ ಅದೇ ಥರ ಒಂದು 2 ಸಾರಿ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ಕೂಡ ಬೇರೆ ನೀರು ಹಾಕ್ಬಿಟ್ಟು ಒಂದು 4 ಗಂಟೆ ನೆನೆಸಿಡಬೇಕು. ಈಗ 2 ಥರದ ಬೇಳೆಗಳು ಕೂಡ ನೆನೆಸಿಟ್ಟಿದ್ದಾಯಿತು. ಈಗ ನೆನೆಸಿರೋ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ. ಅಕ್ಕಿ ಹಿಟ್ಟು 1 ಬಟ್ಲು ತೊಗೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಹೆಸರುಬೇಳೆ, ನೆನೆಸಿರೋ ಕಡಲೆಬೇಳೆ ಮತ್ತು ಹೆಸರುಬೇಳೆನ ಅದು 1/4 ಬಟ್ಲು, ಇದು 1/4 ಬಟ್ಲು, ಅರ್ಧ ಬಟ್ಲು. ಇವಾಗ ಅದಕ್ಕೆ ತೆಂಗಿನಕಾಯಿನ ಚೂರು ಮಾಡಿರೋ ತೆಂಗಿನಕಾಯಿ, ಹಸಿರುಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನೆನೆಸಿಟ್ಟಿರೋದು ಇಡ್ಲಿ ರವೆ, ಉಪ್ಪು, ಪುಡಿ ಮಾಡಿಟ್ಟಿರೋ ಕರಿಮೆಣಸು, ಜೀರಿಗೆ ಮತ್ತು ತುರಿದಿಟ್ಟಿರೋ ಶುಂಠಿ, ಇಷ್ಟನ್ನು ಹಾಕ್ಬಿಟ್ಟು ಇವಾಗ ನಾನು ಕಡುಬು ಮಾಡ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪನೇ ಹಾಕ್ಕೊಂಡು ರುಬ್ಬಬೇಕು. ಒಂದೇ ಸಾರಿ ರುಬ್ಬೋಕ್ಕಾಗಲ್ಲ. ಸ್ವಲ್ಪ ಉದ್ದಿನಬೇಳೆ ಹಾಕ್ಬಿಟ್ಟು, ನೆನೆಸಿರೋ ಉದ್ದಿನಬೇಳೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಒಂದು 4-5 ಸ್ಪೂನಷ್ಟು ನೀರು ಹಾಕಬೇಕು. ಗಟ್ಟಿಯಾಗಿರಬೇಕು, ತುಂಬ ತೆಳ್ಳಗೆ ಮಾಡ್ಕೋಬೇಡ್ರಿ. ನೋಡಿ, ಇಷ್ಟು ಗಟ್ಟಿಯಾಗಿ ಮಾಡಬೇಕು. ಗಟ್ಟಿಯಾಗಿ ನಯಸ್ಸಾಗಿ ರುಬ್ಬಬೇಕು. ನಯಸ್ಸಾಗಿ ರುಬ್ಬಿದ ಮೇಲೆ ಇದನ್ನು ಒಂದು ಬೌಲಿಗೆ ತೆಗೆದು ಹಾಕ್ಕೊತಾ ಇದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರಿಗೆ ನಾನು ಹೆಸರುಬೇಳೆ ಮತ್ತು ಕಡಲೆಬೇಳೆ ನೆನೆಸಿಟ್ಟಿದ್ನಲ್ಲ, ಅದರಲ್ಲಿ ಸ್ವಲ್ಪ ಮಾತ್ರ ಉಳಿಸ್ಕೊಂಡು ಉಳಿದಿದ್ನೆಲ್ಲ ನಾನು ತರ್ತರಿಯಾಗಿ ಗ್ರೈಂಡ್ ಮಾಡ್ತೀನಿ. ನೋಡಿ, ಇಷ್ಟು ತರ್ತರಿಯಾಗಿರಬೇಕು. ಈ ಥರ ತರ್ತರಿಯಾಗಿ ಗ್ರೈಂಡ್ ಮಾಡಬೇಕು. ಈಗ ಗ್ರೈಂಡ್ ಮಾಡಿರೋದನ್ನ ಹೆಸರುಬೇಳೆ ಮತ್ತು ಕಡಲೆಬೇಳೆನ ಇವಾಗ ಉದ್ದಿನ ಹಿಟ್ಟಿಗೆ ಹಾಕ್ತೀನಿ. ರುಬ್ಬಿಟ್ಟಿರೋ ಉದ್ದಿನ ಹಿಟ್ಟಿಗೆ ಹಾಕ್ತೀನಿ. ಇವಾಗ ನೆನೆಸಿಟ್ಟಿದ್ದೀನಲ್ಲ ಇಡ್ಲಿ ರವೆ, ಅದನ್ನು ಕೂಡ ಚೆನ್ನಾಗಿ ಹಿಂಡಬೇಕು. ನೀರಿಲ್ದಂಗೆ ಚೆನ್ನಾಗಿ ಹಿಂಡಿಬಿಟ್ಟು ಹಾಕಬೇಕು. 1 ಗಂಟೆ ನೆನೆಸಿದ್ರೆ ಸಾಕು ಇದು ಇಡ್ಲಿ ರವೆನ. ಈಗ ಅದಕ್ಕೆ ಒಂದು 7-8 ಹಸಿರುಮೆಣ್ಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿರುಮೆಣ್ಸಿನ್ಕಾಯಿ, ನಾನು ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ಚೂರು, ಜೀರಿಗೆ, ದಪ್ಪನಾಗಿ ಕುಟ್ಟಿರೋ ಕರಿಮೆಣಸಿನ ಪುಡಿ, ತುರಿದಿಟ್ಕೊಂಡಿರೋ ಶುಂಠಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಈಗ ನಾನು ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಹೆಸರುಬೇಳೆ ಮತ್ತು ಕಡಲೆಬೇಳೆನ, ಅದನ್ನು ಕೂಡ ಹಾಕ್ತೀನಿ. ಅದು ಬಾಯಿಗೆ ಸಿಗ್ತಾಯಿದ್ರೆ ಕಡುಬು ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದು ಸ್ವಲ್ಪ ಇಟ್ಕೊಂಡು ಹಾಗೇ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ, ಅದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಆಗಲೇ ಉಪ್ಪು ಹಾಕೋದು ಮರೆತುಬಿಟ್ಟಿದ್ದೆ. ನೀವು ಆವಾಗಲೇ ಹಾಕ್ಕೊಳ್ರಿ ಉಪ್ಪು. ನಾನು ಎಲ್ಲ ಹಾಕ್ತೀನಲ್ಲ, ಆವಾಗಲೇ ಉಪ್ಪು ಹಾಕ್ರಿ. ಈಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ರೆಡಿ ಆಯಿತು ನೋಡಿರಿ. ಉದ್ದಿನ ಕಡುಬಿಗೆ ಹಿಟ್ಟು ರೆಡಿ ಆಯಿತು. ಇವಾಗ ನಾವು ಅಕ್ಕಿ ಹಿಟ್ಟನ್ನ ಬೇಯಿಸ್ಕೋಬೇಕು. ಇದರಲ್ಲಿ 1 ಲೋಟ ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. 1.5 ಲೋಟ ನೀರನ್ನ ಹಾಕ್ತೀನಿ. 1 ಹಿಟ್ಟಿಗೆ 1.5 ಲೋಟ ನೀರು. ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಖಾರದ ಕಡುಬು ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ತೀನಿ. 1 ಸ್ಪೂನ್ ತುಪ್ಪ ಹಾಕ್ತೀನಿ. ಇವಾಗ ನೋಡಿ, ನೀರು ಕುದೀತಾ ಇದೆ. ಈಗ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ನಾವು ಮೊದಲೇ ಅದನ್ನು ಮಿಕ್ಸ್ ಮಾಡಬಾರ್ದು, ಹಾಗೇ ಬಿಡಬೇಕು. ಒಂದು 5 ನಿಮಿಷ ಹಾಗೆ ಬಿಡಬೇಕು. ಒಂದು 5 ನಿಮಿಷ ಬಿಟ್ಟ ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮ್ ಇಟ್ಕೊಂಡು, ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೂಡ ಗಂಟಾಗೋದಿಲ್ಲ ಈ ಥರ ಮಾಡಿದರೆ. ನೋಡಿರಿ, ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಮುಚ್ಚಿಬಿಟ್ಟು ನಾನು ಒಂದು 5 ನಿಮಿಷ ಸಣ್ಣ ಉರಿನಲ್ಲಿ ಅಕ್ಕಿ ಹಿಟ್ಟು ಬೇಯೋದಕ್ಕೆ ಬಿಡ್ತೀನಿ. ಈಗ ನೋಡಿ, ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ.
ಈಗ ಅಗಲವಾದೊಂದು ಪ್ಲೇಟ್ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಇವಾಗ ಬೆಂದಿರೋ ಅಕ್ಕಿ ಹಿಟ್ಟನ್ನ ನಾನು ತಣ್ಣಗಾಗೋದಕ್ಕೆ ಪ್ಲೇಟ್ ಮೇಲೆ ಸುರಿತೀನಿ. ಇವಾಗ ನೋಡಿ ತಣ್ಣಗಾಗೋದಕ್ಕೆ ಬಿಟ್ಟಿದೆ. ತಣ್ಣಗಾಗಿದೆ. ನೀರು ಕೈ ಮಾಡಿಕೊಂಡು ಚೆನ್ನಾಗಿ ನಾದಬೇಕು. ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಕಡುಬು ಒಡೆಯೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ನೀರು ಕೈ ಮಾಡ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈ ಹದ ಇರಬೇಕು. ಇವಾಗ ಒಂದು ಚಿಕ್ಕದು ನಿಂಬೆಹಣ್ಣಿನ ಗಾತ್ರ ಉಂಡೆ ಮಾಡಿಕೊಂಡು ಅದನ್ನು ಚಪಾತಿ ಪ್ರೆಸ್ಸಲ್ಲಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಅದರೊಳಗಡೆ ನಾವು ಮಾಡಿಟ್ಕೊಂಡಿರೋ ಉದ್ದಿನ ಹಿಟ್ಟನ್ನ ಹಾಕಿಬಿಟ್ಟು ಈ ಥರ ಸುತ್ತ ಫೋಲ್ಡ್ ಮಾಡಬೇಕು. ನೋಡಿ ಎಷ್ಟು ಸುಲಭ ನೋಡಿ. ಚಪಾತಿ ಪ್ರೆಸ್ಸಲ್ಲಿ ಈ ಥರ ಎಲೆ ಮಾಡ್ಕೊಬಿಟ್ಟು ಅದ್ರೊಳಗಡೆ ಫಿಲ್ ಮಾಡಿಬಿಟ್ಟು ಉದ್ದಿನ ಹಿಟ್ಟನ್ನ ಈ ಥರ ಫೋಲ್ಡ್ ಮಾಡಿ ಮಡಚಿದ್ರೆ ಆಗೋಯ್ತು. ತುಂಬಾ ಸುಲಭ. ಎಷ್ಟೆಷ್ಟು ಬೇಗ ಮಾಡಿಬಿಡ್ಬೋದು ನೋಡಿರಿ ಕಡುಬನ್ನ. ಮಾಡೋದು ಸುಲಭ, ರುಚಿ ಅಂತೂ ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಹಳೆ ಕಾಲದ ತಿಂಡಿ ಆದರೂ ಕೂಡ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ತೆಂಗಿನಕಾಯಿ ಜೊತೆ ಚಟ್ನಿ ಜೊತೆ ತುಪ್ಪ ನೆಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿದ್ರೆ ಎಷ್ಟೆಷ್ಟು ಬೇಗ ಮಾಡಿದೆ. ಇವಾಗ ಅದನ್ನು ಮಾಡಿರೋ ಕಡುಬನ್ನ ನಾವು ಒಂದು ಪ್ಲೇಟಿಗೆ ತುಪ್ಪ ಸವರಿಬಿಟ್ಟು ಹಬೆಯಲ್ಲಿ ಇಡಬೇಕು. ಹಬೆಯಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಉರಿನಲ್ಲಿ ಬೇಯಿಸಬೇಕು. ಇವಾಗ ತಣ್ಣಗಾಗೋದಕ್ಕೆ ಇಡಬೇಕು. ತಣ್ಣಗಾಗಿದೆ ನೋಡಿರಿ. ಇವಾಗ ರೆಡಿ ಆಯಿತು ನೋಡಿರಿ ಕಡುಬು. ಉದ್ದಿನ ಕಡುಬು ರೆಡಿ ಆಯಿತು. ಇದು ಚಟ್ನಿ ಜೊತೆ ಕಾಯಿ ಚಟ್ನಿ ನನ್ನ ಚಾನಲಲ್ಲಿ ಮಾಡಿ ತೋರಿಸಿದ್ದೀನಿ, ನೀವು ಚೆಕ್ ಮಾಡಿಕೊಳ್ರಿ. ಕಾಯಿ ಚಟ್ನಿ ಮತ್ತು ತುಪ್ಪದ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.